ನಾನು ಪೂರ್ಣವಾದ ಬೆಂಬಲ ನೀಡ್ತಾ ಧ್ವನಿಗೂಡಿಸ್ತಾ ಎಸ್.ಎಂ. ಕೃಷ್ಣರವರಿಗೆ ಗೌರವಾನ್ವಿತವಾಗಿ ಶ್ರದ್ಧಾಂಜಲಿ ಸಲ್ಲಿಸ್ತಾ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರ ಬದುಕು ವರ್ಣರಂಜಿತವಾಗಿರ್ತಕ್ಕಂಥ ಬದುಕೆ. ಕೃಷ್ಣರವರು ನಮ್ಮ ದೇಶ ಕಂಡಂಥ ಒಬ್ಬ ಅಪರೂಪದ ರಾಜಕಾರಣಿ ಹಾಗೂ ನಾಯಕ. 4 ಸದನಗಳಲ್ಲಿ 4 ಸಭೆಗಳಲ್ಲಿ, ಪ್ರಜಾಪ್ರಭುತ್ವದ ಅತ್ಯಂತ ಮಹತ್ವದ ಸಭೆಗಳಲ್ಲಿ ಸದಸ್ಯರಾಗಿದ್ದರೂ ದೊಡ್ಡ ಮಾತಲ್ಲ. ಅವರು ಯಾವ್ಯಾವ ಸದನದಲ್ಲಿ ಸದಸ್ಯರಾಗಿದ್ದರು ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಬಿಟ್ಟವರು. ಸ್ಪೀಕರ್ ಆಗಿ ಕೆಲಸ ಮಾಡಿದರು, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು, ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದರು. ಎಷ್ಟು ಸ್ಥಾನಗಳಲ್ಲಿ ಕೆಲಸ ಮಾಡಿದರು ಅನ್ನೋದಕ್ಕಿಂತ ಅವರು ಮಾಡಿದ ಕೆಲಸಗಳು ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನು ಸಮಾಜಕ್ಕೆ, ರಾಜ್ಯಕ್ಕೆ ಮೂಡಿಸಿದವು. ಬಹುದೊಡ್ಡ ಛಾಪು ಮೂಡಿಸಿರ್ತಕ್ಕಂಥ ವ್ಯಕ್ತಿತ್ವ ಮಾನ್ಯ ಎಸ್.ಎಂ. ಕೃಷ್ಣ ಅವರು. ಅಧ್ಯಕ್ಷರೇ, ಅವರು ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರಲ್ಲ, ನಾನು ಪರಮೇಶ್ವರ್ ಅವರು ಕ್ಯಾಬಿನೆಟ್ನೊಳಗೆ ಇದ್ವಿ. ನಾವು ಅವರು ಎತ್ತರ ಧ್ವನಿಯಲ್ಲಿ ಯಾರ ಸಹೋದ್ಯೋಗಿ ಮಾತಾಡಿದ್ದನ್ನು ಕೇಳಿಲ್ಲ ಇಲ್ಲಿವರೆಗೆ. ಅಷ್ಟು ಸೌಜನ್ಯದ, ಅಷ್ಟು ಡಿಗ್ನಿಫೈಡ್, ಅಷ್ಟು ಸೊಫೆಸ್ಟಿಕೇಟೆಡ್, ಅಷ್ಟು ಡೀಸೆಂಟ್ ವ್ಯಕ್ತಿತ್ವವನ್ನು ಹೊಂದಿದವರು ಸನ್ಮಾನ್ಯ ಎಸ್.ಎಂ. ಕೃಷ್ಣರವರಾಗಿದ್ದರು. ಅಧ್ಯಕ್ಷರೇ, ನಾನು ಅವ್ರಿಗೆ ಭಾಳ ಸಮೀಪ ಇದ್ದವನು. ಒಂದು ರೀತಿ ನನಗೆ ತಂದೆ ಸಮಾನರಾಗಿ ಅವರು ಮಾರ್ಗದರ್ಶನ ಮಾಡ್ತಾಯಿದ್ರು. ನನ್ನ ತಂದೆ ಜೊತೆಗೆ ಅತ್ಯಂತ ಆತ್ಮೀಯ ಸಂಬಂಧ ಅವರು. ಕೆ.ಎಚ್. ಪಾಟೀಲ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಎಸ್.ಎಂ. ಕೃಷ್ಣ ಅವರ ವಿಶೇಷ ಪ್ರಯತ್ನ ಇತ್ತು. ನನ್ನ ತಂದೆಗೆ ಆರೋಗ್ಯ ಸರಿ ಇಲ್ಲ ಅಂಥೇಳಿ ಅವ್ರಿಗೇ ಮನವರಿಕೆ ಆದಾಗ ಎಸ್.ಎಂ. ಕೃಷ್ಣನ್ನ ನಾನು ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಬಹುದೊಡ್ಡ ರೀತಿಯೊಳಗೆ ಪ್ರಯತ್ನಗಳಾಗ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಮುಂದೆ ಒಂದು ಸಂದರ್ಭ ಎಸ್.ಎಂ. ಕೃಷ್ಣರವರು ರಾಜ್ಯಸಭಾ ಚುನಾವಣೆಗೆ ಆಯ್ಕೆಯಾಗುವಂಥ ಒಂದು ಪ್ರಸಂಗ ಬಂತು. ಆ ಸಂದರ್ಭದೊಳಗೆ ಸನ್ಮಾನ್ಯ ಸಚ್ಚಿದಾನಂದ ಸ್ವಾಮೀಜಿಯವರು, ಎಚ್.ಎನ್. ನಂಜೇಗೌಡರು ಹಾಗೂ ಪ್ರಭಾಕರ್ ಕೋರೆ ಅವರು ಏನು ತಮ್ಮ ಪಾತ್ರವನ್ನಾಡಿ ಎಸ್.ಎಂ. ಕೃಷ್ಣರವರಿಗೆ ಪೊಲಿಟಿಕಲ್ ರೀಬರ್ತ್ ಅಂತ ನಾವೇನಂತೀವಿ, ಮರುಜೀವ ಕೊಡುವಂಥದ್ದೇನೈತಿ, ಆ ಮರುಜೀವ ಕೊಡಿಸುವಂಥ ದೊಡ್ಡ ಕೆಲಸ ಆವಾಗ ನಡೀತು. ಮುಂದೆ ಸನ್ಮಾನ್ಯ ಧರ್ಮಸಿಂಗ್ರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು, ತಮಗೆ ಗೊತ್ತಿದೆ. ಅದಾದ ಮೇಲೆ ಬದಲಾವಣೆಯ ಮಾತುಗಳು ಪ್ರಾರಂಭ ಆದಾಗ ಎಸ್.ಎಂ. ಕೃಷ್ಣರವರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂಥೇಳಿ ಭಾಳ ದೊಡ್ಡ ಪ್ರಯತ್ನ ನಡೀತು. ನಾನು ಆವಾಗ ಕೌನ್ಸಿಲ್ನಲ್ಲಿ ವಿರೋಧ ಪಕ್ಷದ ನಾಯಕ ಆಗಿದ್ದೆ. ಭಾಳ ದೊಡ್ಡ ಅವಕಾಶ ನನಗೆ. ಸೋನಿಯಾ ಗಾಂಧಿ ಅವರು 3 ಜನರನ್ನ ಕರೆದು ಮಾತನಾಡಿದರು. ಅಷ್ಟೊತ್ತಿಗಾಗಲೇ ಈಗಾಗಲೇ ಮಾತನಾಡಿದಾಗೆ ಅವರು 5 ಸ್ಟಾರ್ ಲೀಡರು, ಡೈನಿಂಗ್ ಹಾಲ್ ಲೀಡರು, ಹಾಗೆ ಹೀಗೆ ಅಂಥೇಳಿ ಸೊಫೆಸ್ಟಿಕೇಟೆಡು ಅಂಥೇಳಿ ಎಲ್ಲ ಟೀಕೆಗಳು ಹಾಗೂ ಕಂಪ್ಲೇಂಟ್ಗಳು ದಾಖಲಾಗಿದ್ದವು.
ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ವಿಶೇಷವಾದ ಚರ್ಚೆ ಮಾಡುವಂಥ ಸದಾವಕಾಶದ ಜೊತೆಗೆ ನಮ್ಮ ಪಕ್ಷಕ್ಕೆ ಸನ್ಮಾನ್ಯ ಎಸ್.ಎಂ. ಕೃಷ್ಣರವ್ರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡುವ ಆ ಕಾರ್ಯದೊಳಗೆ ಮುಂಚೂಣಿಯಲ್ಲಿದ್ದು ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತು. ಬಹುದೊಡ್ಡದಾಗಿರ್ತಕ್ಕಂಥ ಸಾಧನೆ, ಬದಲಾವಣೆ, ರಾಜ್ಯಕ್ಕೆ ಬದಲಾವಣೆ ಮಾಡೋದಕ್ಕೆ ನಮ್ಮ ಎಸ್.ಎಂ. ಕೃಷ್ಣ ಅವರ ನಾಯಕತ್ವ ಕಾರಣ ಆಯಿತು. ಈಗೆಲ್ಲರೂ IT, BT ಅದು ಇದು ಎಲ್ಲದರ ಬಗ್ಗೆ ಮಾತನಾಡ್ತಾರೆ. ಆದರೆ ರಾಜಣ್ಣ ಅವರ ಎಸ್.ಎಂ. ಕೃಷ್ಣ ಅವರು IT, BT ಅಥವಾ ಹೈ ಲೆವೆಲ್ ದೊಡ್ಡವ್ರಿಗೆ ಮಾತ್ರ ಆ ರೀತಿ ಮಾಧ್ಯಮ ಅವ್ರನ್ನ ಪ್ರತಿಬಿಂಬಿಸಿತ್ತು. ಯಾಕಂದರೆ ಅವ್ರ ಲಿವಿಂಗ್ ಸ್ಟೈಲ್ ಹಂಗಿತ್ತು. ಅವರು ಅರ್ಬಿ ಹೇಗೆ ಹಾಕ್ಕೋಬೇಕು, ತಮ್ಮ ಡ್ರೆಸ್ ಕೋಡ್ ಹೇಗಿರಬೇಕು ಅನ್ನೋದನ್ನು ಅವರೇ ನಿರ್ಧರಿಸ್ಕೊತಿದ್ರು. ಅವರು ಎಷ್ಟು ಡೀಸೆಂಟ್ ಇರ್ತಿದ್ರು ಅಂದರೆ ಆಕೇಜನ್ಗೆ ಸರಿಯಾಗಿ ಅರ್ಬಿ ಹಾಕ್ತಿದ್ರು, ಅವರು ಡ್ರೆಸ್ ಹಾಕ್ತಿದ್ರು. ಆದರೆ ಅದು ಮಾತ್ರದ್ದಲ್ಲ, ಆದರೆ ಜನರ ನೋವಿಗೆ ಸ್ಪಂದಿಸೋದ್ರೊಳಗೆ, ಅವರ ಜೊತೆಗಾರರಿಗೆ ಸ್ಪಂದಿಸೋದ್ರೊಳಗೆ ಅಂಥ ನಾಯಕನನ್ನು ನಾನು ನೋಡಿಲ್ಲ. ನಾನು ವಿರೋಧ ಪಕ್ಷದ ನಾಯಕ ಆಗಿದ್ದಾಗ 2 ಪುಸ್ತಕಗಳನ್ನು ಬರೆದಿದ್ದೆ ನಾನು. ಒಂದು ಕೇಳಿ ಕೃಷ್ಣೆಯ ಕೂಗು, G.T. ದೇವೇಗೌಡರಿಗೆ ಗೊತ್ತಿದೆ. ಇನ್ನೊಂದು ಚೆಲುವ ಕನ್ನಡ ನಾಡು, ನನಸಾಗದ ಕನಸು. ನಾನು ಅವರು KPCC ಅಧ್ಯಕ್ಷರಾಗಿದ್ದಾಗ ಆ ಪುಸ್ತಕಗಳನ್ನು, ಅದರಲ್ಲಿ ವಿಷಯಗಳನ್ನು ಅವ್ರ ಕೈಯಲ್ಲಿ ಮೇಲಿನ ಮೇಲೆ ಕೊಡ್ತಿದ್ದೆ ನಾನು. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬಗೆಗಿನ ವಿಶೇಷ ಮಾಹಿತಿಗಳೆಲ್ಲ ಇರ್ತಿತ್ತು. ಟು ಮೈ ಫಾರ್ಚ್ಯೂನ್, he was fully convinced about those grievances that we raised. ನಾವೇನು ಆ ಧ್ವನಿ ಎತ್ತಿದ್ವಿ, ಆ ಧ್ವನಿಗೆ ಸಂಪೂರ್ಣವಾಗಿ ಅವರು ಮನವರಿಕೆ ಮಾಡಿಕೊಂಡಿದ್ರು. ಚುನಾವಣೆ ಸಂದರ್ಭ ಉತ್ತರ ಕರ್ನಾಟಕ ಅಂದಿನ ರಾಜಕಾರಣದೊಳಗೆ, ಉತ್ತರ ಕರ್ನಾಟಕದೊಳಗೆ MLA ಸೆಲೆಕ್ಟ್ ಮಾಡೋದಕ್ಕೆ, ಕ್ಯಾಂಡಿಡೇಟ್ಸನ್ನ ಸೆಲೆಕ್ಟ್ ಮಾಡೋದು, ಟಿಕೆಟ್ ಕೊಡುವಂಥ ಸಂದರ್ಭದೊಳಗೆ ಅವರು ನನ್ನ ಮೇಲೆ ಭಾಳ ದೊಡ್ಡ ವಿಶ್ವಾಸವನ್ನು ಇಟ್ಟಿದ್ದರು. ಆ ವಿಶ್ವಾಸದಂತೆ ನಾವು ನಡ್ಕೊಂಡು ದೊಡ್ಡ ಗೆಲುವನ್ನು ತಗೊಂಡೋಗಿ ಉತ್ತರ ಕರ್ನಾಟಕದಿಂದ ಸುಮಾರು 48 ಶಾಸಕರನ್ನು ತಮ್ಮನ್ನು ಮೊದಲು ಮಾಡಿಕೊಂಡು ನಾವೆಲ್ಲ ಅವತ್ತು ನಮ್ಮ ಮನೆಯಿಂದ ಕುಮಾರ ಕೃಪಾಕ್ಕೆ ಮೆರವಣಿಗೆ ಮೂಲಕ ಹೋದ್ವಿ. ನಾವು ನೀವೆಲ್ಲರೂ ಕೂಡಿ, ಅದು ನನಗೆ ಒಂದು ರೀತಿ ದೊಡ್ಡ ವರನೂ ಆಯಿತು, ಶಾಪನೂ ಆಯಿತು ರಾಜಕಾರಣದಲ್ಲಿ. ಅದೇನೇ ಇದ್ರೂ ಸಹಿತ ನನಗೆ ಭಾಳ ಅಭಿಮಾನ ಇದೆ. ಅಂಥ ಒಬ್ಬ ದೊಡ್ಡ ನಾಯಕನನ್ನು ಬಲವಿತಗೊಳಿಸಿದ್ವಿ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ ಉತ್ತರ ಕರ್ನಾಟಕದ ಬಗ್ಗೆ. ಉತ್ತರ ಕರ್ನಾಟಕದ ಬಗ್ಗೆ ಅತಿ ದೊಡ್ಡ ಕೆಲಸ ಮಾಡಿದವರು ಯಾರು ಇದ್ದರೆ ಅದು ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು. ಭಾಳ ಜನರಿಗೆ ಆಶ್ಚರ್ಯ ಅನ್ನಿಸ್ಬೋದು. ಇವತ್ತು ನೋಡಿ, ಉತ್ತರ ಕರ್ನಾಟಕದ ಬಗ್ಗೆ ನಾವು ಮಾತನಾಡುವಾಗ ಅನ್ಯಾಯ ಆಯಿತು, ನಮ್ಗೆ ಅಸಮತೋಲನದ ಚೆಲುವ ಕನ್ನಡ ನಾಡು ಕನಸಾಯಿತು, ಈ ಎಲ್ಲ ಟೀಕೆ ಇವನ್ನೆಲ್ಲ ಮಾಡಿದ ಮೇಲೆ ಅವರು ಅಧಿಕಾರಕ್ಕೆ ಬಂದ ಕೆಲವು ತಿಂಗಳುಗಳಲ್ಲಿ ಈ ಸಮಾನತೆಗಾಗಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವನ್ನು ಹೋಗಲಾಡಿಸೋದ್ರ ಸಲುವಾಗಿ ತಕ್ಷಣ ಅಲಗ್ ಅವರ ನೇತೃತ್ವದೊಳಗೆ ಒಂದು ಕಮಿಟಿ ಮಾಡಿದರು. ಅಲಗ್ ಅವರು, ಪ್ರೊಫೆಸರ್ ಅಲಗ್, ಫಾರ್ಮರ್ ಯೂನಿಯನ್ ಮಿನಿಸ್ಟರ್, ಅವರ ನೇತೃತ್ವದೊಳಗೆ ಒಂದು ಕಮಿಟಿ ಮಾಡಿದರು. ಅವ್ರಿಗೆ ಯಾವ್ಯಾವ ಕಾರಣಕ್ಕೆ ಒತ್ತಡ ಇತ್ತೋ ಗೊತ್ತಿಲ್ಲ, ಆದರೆ ಆ ಅಲಗ್ ಅವರು ಆ ಜವಾಬ್ದಾರಿಯನ್ನು ಒಪ್ಪಿದರು. ಆದರೆ ಕೆಲಸ ಮಾಡೋದನ್ನು ಪ್ರಾರಂಭ ಮಾಡಲಿಲ್ಲ. ನಂತರ ನನಗೆ ಆಗೋದಿಲ್ಲ ಅಂತ ತಿಳಿಸಿದರು. ಅದಕ್ಕಿಂತ ಮೊದಲು ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ, ಯಾರನ್ನ ಮಾಡಬೇಕು ಯಾರನ್ನ ಬಿಡಬೇಕು ಅಂತೇಳಿ. ಆದರೆ ಮುಂದೆ ಅಲಗ್ ಅವರು ಇನ್ನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವ್ರಿಗೆ ಗೊತ್ತಾದ ತಕ್ಷಣ
ನಂಜುಂಡಪ್ಪನವ್ರನ್ನ